Hey champs, welcome back to my new vlog. Guys, ನಾವು ಇವತ್ತು ನಮ್ಮ ಬಾಯ್ಸ್ ಎಲ್ಲ ಸೇರ್ಕೊಂಡು ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ತೋರಿಸ್ತೀನಿ ಯಾರ್ಯಾರಂತ. ಫಸ್ಟು ಕ್ಯಾಮ್ರಾಮ್ಯಾನ್ ವರುಣ್ ಬಾಯ್, ಪ್ರಶಾಂತ್ ಗಾರು, ಮನಿಯಣ್ಣ, ಆಮೇಲೆ ನಮ್ಮ ಮಿಥುನ್ ಬಾಯ್, ಡ್ರೈವರ್ ಅಣ್ಣ ಬಂದ್ಬಿಟ್ಟ ನಮ್ಮ ಈ ಕಡೆ ಕೂತಿರೋರು ಮಯೂರ್ ಬಾಯ್ ಕೊಡ್ತವ್ರು ಆಲ್ರೆಡಿ ಕ್ಯಾಪ್ಟನ್. ಸೊ ಗೈಸ್ ಇಷ್ಟು ಜನ ಹೋಗ್ತಾ ಇದ್ದೀವಿ ನಮ್ಮ ಗ್ಯಾಂಗು. ಸೊ ಗೈಸ್ ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ನಿಂತಿದ್ವಿ. ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ. ಸ್ವಲ್ಪ ಒಂದು ಬ್ರೇಕ್ ತೊಗೊಂಡಿದ್ದೀವಿ. ಕೆಂಗೇರಿಯಿಂದ ಸ್ವಲ್ಪ ಮುಂದೆ ಬಂದುಬಿಟ್ಟು ನೋಡಿ. ಏನು ತಿಂತ ಇದೆಯಾ ಕುರ್ಕುರೆ? ನಮ್ಮ ಅಣ್ಣ ಫುಲ್ ಪ್ಯಾಕ್ ಆಗ್ಬಿಟ್ಟವೆ. ಮಾಮ ನೋಡ್ರಿ ಶಾರ್ಟ್ಸ್ ಗೀಸ್ ಎಲ್ಲ ಹಾಕೊಂಡು ಮಿಚ್ಕೊಂಡು ಯುವರಾಜ್ ಅಂತಪ್ಪ ನೋಡ್ರಿ, ಯುವರಾಜ್. ಪ್ರಶಾಂತ್ ಏನು ಅದೇ ತಿಂತ ಇದೆಯಾ? ಬಿಡ್ರವೆಲ್ಲ ಲೇಡೀಸ್ ತಿನ್ನೋದು ಅದೇನೋ ಜೆಂಡರ್ ಡಿಸ್ಕ್ರಿಮಿನೇಷನ್ ಮಾಡ್ತಿದ್ಯಾ ಏನೋ ಲೇಡೀಸ್ ಜೆಂಟ್ಸ್ ಅಂತ? ಆಯ್ತು ಹೋಗ್ಬಿಡು, ನೀನ್ ಮಾಡ್ತಾ ಇರೋದು ಜೆಂಡರ್ ಡಿಸ್ಕ್ರಿಮಿನೇಷನ್. ಇವೆಲ್ಲ ಮಾಡಬಾರ್ದು. ಈ ಊರ್ ಬಿಟ್ಟು ಎಲ್ಲರೂ ದೂರ ಹೊಟ್ಟವಣ ಕಣ, ತಲೆ ಕೆಟ್ಟವ್. ನಡ್ರಿ ಹೋಗೋಣ, ವಾಪಸ್ ಬರೋದು ಮರ್ತು ಬಿಡ್ಬೇಕು ಅಂತ ಜಾಗಕ್ಕೆ ಹೋಗೋಣ ನಡ್ರಿ. ಮುಂದಿನ ಚೆಕ್ ಪೋಸ್ಟ್ ಅಲ್ಲಿ ಕಾಣಿಸ್ತಾ ಜೀವ್ ಮಾಕಲ್ಲಿ ಅದ್ರಾಗ ಸ್ವಲ್ಪ ಭಯ ಒಳಗಡೆ ಕುತ್ಕೊಂಡ್ಬಿಟ್ಟಿದ್ವಿ. ಈ ಬೆಡ್ಶೀಟ್ ತೊಗೊಂಡೋಗಿ ಒಳಗಿದ್ದರೆ ಗ್ಲಾಸ್ ಹೋಗ್ಬಿಟ್ಟು ತಿರ್ಗ ಒಂದ್ 10 ಸತಿ ಬರೋದು, ಡೋರ್ ತೆಗೆದ್ ಮಾಡೋದು. ನಾವ್ ಅಲ್ಲಿ ಮುಂದ್ಗಡೆ ಡೋರ್ ತೆಗಿಯಂಗಿಲ್ಲ. ನಾನ್ ಕೆಳಗೆ ಡೋರ್ ಗುಡ್ ನೈಟ್ ಗೈಸ್. ಏಯ್ ಸಾಯಿ ಗುಡ್ ನೈಟ್. ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. Early the next morning. कितना सुंदर जंगल है ये, इतनी सुंदर जगह कहाँ से ढूंढ लिया? ಬಾ ಎತ್ತ ಸೌಂಡ್ ಸಂಡಿದ. ಬಾ ಕಾಗದದ ದೋಣಿಯಲ್ಲಿ ನಗುರುವಂತ ಹೊತ್ತಾಯಿತೆ, ಕಾಣಿಸದ ಹನಿಯೊಂದು ಕಣ್ಣಲ್ಲೇ ಕೂತು ಮುತ್ತಾಯಿತೆ. ಸೊ ಗೈಸ್ ಬೆಳಿಗ್ಗೆ 6 ಗಂಟೆಗೆ ಚೆಕ್ ಪೋಸ್ಟ್ ಓಪನ್ ಆಯಿತು. ಅಲ್ಲಿಂದ ಆಲ್ಮೋಸ್ಟ್ ಬಂಡೀಪುರ ಫಾರೆಸ್ಟು ನೋಡಿ, ಆಲ್ಮೋಸ್ಟ್ ಬಂಡೀಪುರ ಫಾರೆಸ್ಟ್ ಗೇಟ್ ಬಂತು. ಇವಾಗ ಸ್ವಲ್ಪ ಟೀ ಬ್ರೇಕ್ ಅಂತ ನಿಲ್ಸಿದ್ದೀವಿ. ಬನ್ನಿ ಟೀ ಕುಡಿಯೋಣ. ಟೀ ಕುಡಿದ್ಬಿಟ್ಟು ಸಿಗ್ತೀನಿ ಇವಾಗ. ಎಲ್ಲ ಚಕಾಚಕ್ ರೆಡಿ ಮಾಡ್ಕೊಂಡು ಎಲ್ಲ ನಮ್ಮ ಔಟ್ಫಿಟ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದಿದ್ದೀವಿ. ವಯಸ್ಸಿನಿಂದ ಒಂದು ವ್ಯೂ ತೋರಿಸಿ ನೋಡಿ, ಸೈಕಾಗೈತೆ. ಮಸ್ತಾಗೈತೆ ಗೈಸ್ ನೋಡಿ. ಎಲ್ಲ ಇವಾಗ ಚಕಾಚಕ್ ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ಹೊಟ್ಟೆಗೆ ಯಾರಾದರೂ ತಿನ್ಬೇಕಂತ ಬಂದಿದ್ದೀವಿ ನೋಡಿ. ನಾಷ್ಟ ಮಾಡೋಣ. ಏನೋ ಮ್ಯಾಗಿನೇ ಜಾಸ್ತಿ ಅನಿಸುತ್ತೆ. ಹೇಳ್ತಾ ಇದೀವಿ ಎಗ್ ದೋಸೆ. ನನಗೆ ದೋಸೆ, ಮಸಾಲ ದೋಸೆ. ಮಸಾಲೆ ನಿಮ್ದು ಮಸಾಲೆ ಅಲ್ಲ ಬೈ? 3 ಮಸಾಲೆ, 2 ಎಗ್, 2 ಮ್ಯಾಗಿ, 2 ಪ್ಲೇನ್ ವೆಜ್ ಮ್ಯಾಗಿ. ನನಗೆ ಎಂಜಾಯ್ ವಿತ್ ಮ್ಯಾಗಿ ಬೇಕು. ಇಪ್ಪಿಯಾ ನೂಡಲ್ಸ್ ಮಸಾಲೆ ಬರಲಿ, ಪಟ್ಟ 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 ಮಸಾಲೆ. ಚೈ ಗರಂ ಚಾಯ್. ಇವಾಗ ಎಲ್ಲಿ ಹೋಗ್ತಾ ಇದೀವಿ ಬ್ರೋ? ಎಡಕಲ್ ಕೇವ್ಸ್. ಇಲ್ಲಿಂದ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಗೈಸ್. ಅದಕ್ಕೆ ಸೊ ಗೈಸ್ ನೋಡಿ, ಇವಾಗ ಮಳೆ ಬರ್ತಾ ಇದೆ. ಮಳೆಯಲ್ಲಿ ಸುಂದರವಾದ ವಾತಾವರಣ ನೋಡ್ಕೊಂಡು ನಮ್ಮ ನಡೆ ಕೇವ್ಸ್.
ಸೊ ಗೈಸ್ ಫೈನಲಿ ಮೇಲ್ಗಡೆ ಪೀಕ್ಗೆ ರೀಚ್ ಆಗಿದ್ದೀವಿ. ನೋಡಿ ಇಲ್ಲಿ ಸೀನ್ ಮಸ್ತಾಗಿದೆ, ಸೈಕಾಗಿದೆ ನೋಡಿ. ಫಾಗ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ಈ ಸೀನ್ ನೋಡಿ ಸೈಕಾಗಿದೆ ಮಾತ್ರ, ನೆಕ್ಸ್ಟ್ ಲೆವೆಲ್. ಹಾಯ್ ಮಮ್ಮೋ. ಪಾಪ ಎಲ್ಲ ಮೇಲೆಡೆ ಎತ್ತಿ ಎತ್ತಿ ಎಲ್ಲ ಸುಸ್ತಾಗ್ಬಿಟ್ಟವ್ರು, ಅದಕ್ಕೆ ಮುಖಗಳು ಸಬ್ಬಾಗ್ಬಿಟ್ಟವ. ನಿಂದಾಗಿಲ್ಲ? ಸೊ ಗೈಸ್ ಫೈನಲಿ ನಮ್ಮ ವಿಲ್ಲಾ ಬುಕ್ ಮಾಡಿದ್ವಲ್ಲ, ರೀಚ್ ಆಗಿದ್ದೀವಿ. ಫೋಟೋದಲ್ಲೂ ಮಸ್ತಾಗಿತ್ತು ನೋಡೋಕ್ಕೆ. ಇಲ್ಲಿ ನೋಡಿದ್ರೆ ಫಿಸಿಕಲಾಗಿ ನೋಡಿದರೆ ಸೈಕಾಗಿದೆ ಗೈಸ್. ನೋಡಿ ಇದು ಮುಂದೆ ಪಾರ್ಕಿಂಗ್ ಥರ, ಅಂದರೆ ಪಾರ್ಕಿಂಗ್ ಬೇರೆ ಕಡೆ ಇದೆ, ಮುಂದೆ ಆ ಥರ ಇದೆ ನೋಡಿ. ಇಲ್ಲಿ ಸಪೋಟ, ಆಮೇಲೆ ಇಲ್ಲಿ ಇದು. ಬನ್ನಿ ಹೋಗೋಣ. ಇದು ಎಂಟ್ರೆನ್ಸು, ಇದು ಮುಂದೆ ಕಾರಿಡೋರು, ಇದು ಬಂದುಬಿಟ್ಟು ಹಾಲು, ಎಲ್ ಶೇಪು ಸೋಫಾ, ಆಮೇಲೆ ಇದು ಬಂದ್ಬಿಟ್ಟು ಟಿ ವಿ. ಹೇಳೋಣ ತಗ್ಗ ಸ್ವಿಮ್ಮಿಂಗ್ ಪೂಲ್ ರೆಡಿಗಾ? ಹಾಂ ಗೈಸ್ ಇದು ಡೈನಿಂಗ್ ಟೇಬಲು, ಇದು ಹಾಲು, ಆಮೇಲೆ ನಮ್ಮ ಹುಡುಗರು ಮಲ್ಕೊಂಡು ಲೈಟ್ ಆನ್ ಆಗಲ್ವಾ? ಇದೊಂದು ಬೆಡ್ರೂಮು, ಇದೊಂದು ವಾಶ್ರೂಮು, ಇನ್ನೊಂದು ಬೆಡ್ರೂಮ್ ಇದು ಗೈಸ್. ಇದೊಂದು ಕಿಚನ್ ರೂಮು ನೋಡಿ, ಏನಿಲ್ಲ ಬರೀ ಕಿಚನ್ ಇಟ್ಟವ್ರೆ, ಇದರಲ್ಲಿ ಸ್ಟವ್ ಇಲ್ಲ ಏನಿಲ್ಲ, ಹಂಗೆ ಐತೆ. ಬನ್ನಿ ಇನ್ನೊಂದು ಬೆಡ್ರೂಮ್ ಇದೆ ತೋರಿಸ್ತೀನಿ. ಇದೊಂದು ಬೆಡ್ರೂಮು, ಇಲ್ಲೊಂದು ವಾಶ್ರೂಮ್ ಐತೆ ಗೈಸ್. ಇದೊಂದು ಕಬೋರ್ಡು. ಮಲ್ಕೊಂಡವ್ರೆಲ್ಲ ಹುಡುಗರು ಸುಸ್ತಾಗ್ಬಿಟ್ಟವ್ರು ಗೈಸ್. ಇವಾಗ ನಾನು ಮನೆ ಅಣ್ಣ ಮಾತ್ರ ಸ್ವಿಮ್ಮಿಂಗ್ ಆಡೋಕೆ ಹೋಗ್ತಾ ಇದ್ದೀವಿ, ಯಾರು ಬರ್ತಾ ಇಲ್ಲ, ಎಲ್ಲ ಸುಸ್ತಾಗ್ಬಿಟ್ಟವ್ರೆ ಅಂತ ಮಲ್ಕೊಂಡ್ಬಿಟ್ಟವ್ರೆ. ಅದಕ್ಕೆ ನಾನು ಮನೆ ಅಣ್ಣ ಮಾಮ ಬಂದ್ರೆ ಬರ್ತಾರೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಲ್ಯಾಂಪು, ಸೈಕ್. ಇಲ್ಲಿ ನೋಡಿ ಸೈಡ್ ಲ್ಯಾಂಪು, ಶಿಸ್ತಾಗಿ ಟಿ ವಿ ನೋಡೋದು. ಹಾಂ, ಒಟ್ಟಿನಲ್ಲಿ ಫೋಟೋದಲ್ಲಿ ನೋಡಿರೋ ಥರ ಐತೆ. ಹಾಂ, ಎಷ್ಟು ಕೊಡ್ತೀವಮ್ಮ 10ಗೆ? 7.5. ಹಾಂ ಬ್ರೋ ಹೇಳಿ ಬ್ರೋ, ನೀವು ಎಷ್ಟು ಕೊಡ್ತೀರಾ 10ಗೆ? ಎಷ್ಟು ಕೊಡ್ತೀರಾ? ಎಷ್ಟು ಕೊಡ್ತೀರಾ 10ಗೆ? 8. ಬ್ರೋ ನೀವು ಎಷ್ಟು ಕೊಡ್ತೀರಾ ಬ್ರೋ 10ಗೆ? ಹಾಂ, ಏನು ಕೊಡ್ತೀಯಾ? ಎಷ್ಟು ಕೊಡ್ತೀಯಾ 10ಗೆ? 9.5. ಹಾಂ, ಏನಕ್ಕೆ 7.5? ಏನಕ್ಕೆ? ಜೆಟ್ ಗೈಸ್ ನಾನು ಬಂದುಬಿಟ್ಟು 9 ಕೊಡ್ತೀನಿ ಗೈಸ್. ಚೆನ್ನಾಗಿದೆ ಪ್ರಾಪರ್ಟಿ, ಮಾತ್ರ ಸೈಕಾಗಿದೆ. ಅಣ್ಣ ನೀನು ಎಷ್ಟು ಕೊಡ್ತೀಯ ಅಣ್ಣ ಪ್ರಾಪರ್ಟಿಗೆ? ರಿವ್ಯೂ ಎಷ್ಟು ಕೊಡ್ತೀಯ 10ಗೆ? 10ಗೆ ಪ್ರಾಪರ್ಟಿ ವಿಲ್ಲಾಗೆ 10 ಲಕ್ಷ ಕೊಟ್ಟು ಖರೀದಿ ಮಾಡಿಬಿಡ್ತಾರೆ. ಬಂದು 10 ನಿಮಿಷ ಆಗಿಲ್ಲ, ಒಂದು ದಿನ ಹೋಗಿ ಆಮೇಲೆ ಹೌದಾ? ನಮ್ಮ ಅಣ್ಣ ಇವಾಗ ವಾಶ್ರೂಮ್ ಹೋಗಿ ಬಂದ್ಬಿಟ್ಟು ಹಾಕಿ ಬಂದ. ಅಣ್ಣ ಮಾಡ್ದ? ಇಲ್ಲ, ಹೋಗಿದ್ದೆ. ಬಾ ಹೋಣ. ಅಲ್ಲ ಅಲ್ಲೇ ಸ್ವಿಮ್ಮಿಂಗ್ ಪೂಲ್ ಹೋಗ್ತೀನಿ ಅಂದ್ಬಿಟ್ರ. ನಡಿ ಎದ್ದ ನಡಿ, ಇಲ್ಲಾಂದ್ರೆ ಇವಾಗ 2 ಅವರ್ ರೆಸ್ಟ್ ಮಾಡ್ಕೊಂಡು ಮತ್ತೆ ಯಾವುದೋ ಸೈಡ್ ಸೀಯಿಂಗ್ ಅಂತ ಹೋಗ್ತಾ ಇದೀವಿ. ಯಾವ್ದು ಮಮ್ಮ ಅದು? ನೆಕ್ಸ್ಟ್ ಎಲ್ಲಿ ಹೋಗೋದು? ಬಲ್ಸೂರ ಡ್ಯಾಮ್ಗೆ. ಬನ್ಸೂರ ಡ್ಯಾಮ್ಗೆ ಗೈಸ್, ಬನ್ಸೂರ ಡ್ಯಾಮ್ಗೆ ಹೋಗೋಣ. ಓಕೆ ಗೈಸ್, ಸಿಗ್ತೀನಿ ನಿಮಗೆ 2 ಅವರ್ ನಂತರ. ಬಾಯ್.
ಇನ್ನೇನಾಗ್ಬಿಟ್ಟಿದೆ ಅಂದರೆ ರೂಮಲ್ಲಿ ಹೋಗಿ ನಿದ್ದೆ ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ನಾವು ಸ್ವಿಮ್ಮಿಂಗ್ ಪೂಲ್ ಬಂದ್ಬಿಟ್ಟು ಮಾಮ ನೋಡ್ರಿ ಟ್ಯೂಬ್ ಹಾಕಿ ಮಾಮ ನೋಡ್ರಿ ಟ್ಯೂಬ್ ಹಾಕಿ ಟ್ಯೂಬ್ ಅಲ್ಲ ಫ್ಲೋಟಿಂಗ್ ಕಲಿತೀವಿ ಫ್ಲೋಟಿಂಗ್. ಸೊ ಗೈಸ್ ಇವಾಗ ಬಾಣಾಸುರ ಡ್ಯಾಮ್ಗೆ ರೀಚ್ ಆಗಿದ್ದೀವಿ. ನೋಡಿ ಎಲ್ಲ ಜಿಪ್ಲೈನು ನೋಡಿ ಗೈಸ್, ಜಿಪ್ಲೈನು ಸೈಕು ಮಾತ್ರ ವಾ. ಸೈಕು ನಾವು ಒಂದು ದಿವಸ ಮಾಡೋಣ ಗೈಸ್ ಈ ಥರ ಜಿಪ್ಲೈನು. ಇಸ್ಕೋ ಗೈಸ್, ಇವಾಗ ಡ್ಯಾಮ್ ಕಡೆ ಡ್ಯಾಮ್ ನೋಡೋಕೆ ಹೋಗ್ತಾ ಇದ್ದೀವಿ. எந்தன் சோகம் உன்னை தாக்கும் என்றெண்ணும் போது வந்த அழுகை நின்றது. மனிதர் உணர்ந்து கொள்ள இது மனித ಈ ವ್ಯೂನ ಹೃದಯಪೂರ್ವಕವಾಗಿ ನೋಡ್ಬಿಟ್ಟು ಮನ್ಸಿಗೆ ಸ್ವಲ್ಪ ಶಾಂತಿ ಆಯ್ತು ಗೈಸ್. ಶಾಂತಿ ಆಗ್ತದೆ. ಚೆನ್ನಾಗಿಲ್ವಣ ಇಷ್ಟೊಂದು ಕೇರಳ ನೀರು ಜಾಸ್ತಿ ಇರ್ಬೇಕಾಯ್ತು ಅಷ್ಟೇ. ಸ್ವಲ್ಪ ಅಷ್ಟೇ. ವ್ಯೂ ಮಾತ್ರ ಸಖತ್ತಾಗಿದೆ ಗೈಸ್. ನೀವು ಬನ್ನಿ, ಎಕ್ಸ್ಪ್ಲೋರ್ ಮಾಡಿ ವೈನಾಡ್ನ. ಏನಂತೆ ಮುಚ್ಚ ಚೆನ್ನಾಗಿದೆಯಲ್ಲ. ಹಾಂ, ಇವಾಗ ಡ್ಯಾಮ್ನ ಮುಗಿಸ್ಕೊಂಡು ನಮ್ಮ ವಿಲ್ಲಾ ಕಡೆ ಹೋಗ್ತಾ ಇದ್ದೀವಿ. ನೈಟ್ ಇವಾಗ ಇವತ್ತಿನ ಡೇ ಇಲ್ಲಿಗೆ ಎಂಡ್ ಆಗುತ್ತೆ. ನೈಟ್ ಪ್ರೋಗ್ರಾಮ್ ಏನಂದರೆ ಡ್ಯಾನ್ಸಿಂಗು. ನಮ್ಮ ಹುಡುಗರೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದವ್ರೆ. ಟಮಟೆ ಬೀಟ್ಸು. ಗೈಸ್ ತಲ್ಸಾರಿ ಬಿರಿಯಾನಿ. ತಲ್ಸಾರಿ ಬಿರಿಯಾನಿ. The next morning. ಸೊ ಗೈಸ್ ಇವಾಗ ನಮ್ಮ ಡೇ ಸ್ಟಾರ್ಟ್ ಮಾಡೋಣ ಗೈಸ್. ಚಕಾಚಕ್ ಎಲ್ಲ ಬಟ್ಟೆ ಗೇಟ್ ಎಲ್ಲ ಹಾಕೊಂಡು ಮೀನ್ಸ್ತಾ ಇದ್ದೀವಿ ಗೈಸ್. ಇವತ್ತು ಒಂದು ದಿನ ಏನಂದರೆ ನಮ್ಮ ಮಿಥುನ್ ಬಾಯ್ ಅವರ ಬರ್ಡೇ. ಹ್ಯಾಪಿ ಬರ್ಡೇ ಮಿಥುನ್ ಬಾಯ್, 100 ವರ್ಷ ಹಿಂಗೆ ನಗುತ್ತಾ ಬಾಳ್ರಿ. ಓಕೆ ಗೈಸ್, ಇವಾಗ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ಇವಾಗ ನೆಕ್ಸ್ಟು ಎಲ್ಲ ಗೊತ್ತಿಲ್ಲ, ನೋಡಬೇಕು. ಒಟ್ನಲ್ಲಿ ರೆಡಿ ಆಗಿಬಿಟ್ಟು ಕುತ್ಕೊಳಕ್ಕೆ ಹೇಳೋರು ಮಾಮ. ವರುಣ್ ಬಾಯ್ ಇನ್ನೂ ರೆಡಿನೇ ಆಗ್ತಾವ್ರೆ. ಇವರಿಗೆ ಮಿನಿಮಮ್ 10 ನಿಮಿಷ ಬೇಕು ರೆಡಿ ಆಗೋಕ್ಕೆ. ಬರೀ ಹುಡುಗಿ ಥರ. ಗೈಸ್ ನಮ್ಮ ಮಯೂರ್ ಬಾಯ್ ಬಟ್ಟೆ ತೋರಿಸಿ ಬನ್ನಿ ಹೆಂಗೆ ಹಾಕೋರೆ. ಅಲ್ಲಲ್ಲ ಸೊಳ್ಳೋಣ. ಏನೋ ಸಪೋರ್ಟ್ ಹಾಕಿತ್ತೆ ಏನೋ ಕಳ್ಳ ಮಗನೇ ಪ್ರಶಾಂತ್. ದೇವಸ್ಥಾನ ಕಡೆ ಹೋಗೋಣ ಅಂತ ಇದ್ವಿ. ಈಗ ಸೆಂಟ್ರಲ್ ಒಂದು ರಿವರ್ ಸಿಗೈತೆ. ಮಯೂರ್ ಬಾಯ್ ಅವರು ನೋಡಿ ಮೀನು ಹಿಡಿದ್ಬಿಟ್ಟವ್ರೆ. ನೀರು ತಗೋ ಅವ್ನ ಕೈಗೆ ಹಾಕ್ತಾನೆ. ಅಲ್ಲ ಕೈ ಚಂದ ಬಗ್ಸಿ ಮಾಡಿ ನೀಟೇ ಮಾಡು. ಆ ಕಡೆ ನೀವು ಸಾನ್ ಮಾಡಿದ್ರೆ ಅದು ತಗಾಸಿ ಹೊಡೋಗುತ್ತದ. ಹಾಂ, ಹಿಡ್ಕೊಳ್ಳೋದಿರ ಕೈಯಲ್ಲಿ ನೀರು ನಿಲ್ಲಲ್ಲ. ಜುಮ್ಮು ಹೆಂಗ ಅನ್ಸೈತೆ ಫೀಲು? ಅಲ್ಲಾಡ್ತೈತಾ? ಇದು ಚಲೋ ಐತೆ ವಿಡಿಯೋ. ಇದನ್ನ ಚಲೋ ಮಾಡಿ. அபிராமியே தாலாட்டும் சாமியே நான் தானே தெரியுமா சிவகாமியே. ನಾವು ಮೊಬೈಲಲ್ಲಿ ನೋಡ್ಕೊಂಡ್ ಬಂದ್ವಿ.
ಫಾಲ್ಸು ಹುಡುಕ್ತಾ ಇದ್ವಿ ಎಲ್ಲ ನಿಯರ್ ಬೈ ಫಾಲ್ಸ್ ಇದೆ ಅಂತ. ಎಲ್ಲಿ ನೋಡ್ರೆ ಈ ಫಾಲ್ಸ್ ಇತ್ತು ನೋಡಿ. ತೋರ್ಸ ಮಚ್ಚ ಈಗ ಪತ್ರ ಮಾಡ್ಬಿಡ್ತೀನಿ. Early the next morning. ಹಾದಿಯಲಿ ಹೆಕ್ಕಿದ ನೆನಪಿನ ಪುಟ್ಟ ಜೋಡಿಗೆ ಬೆನ್ನಲ್ಲಿದೆ ಆಡದಿರೋ ಸಾವಿರ ಪದಗಳ ಮೂಕ ಸೇತುವೆ ಕಣ್ಮುಂದಿದೆ. ಸೊ ಗಾಯ್ಸ್ ಲೆಟ್ಸ್ ಗೋ ಮಂಗಳೂರು ಪೋರ್ಟ್. ಗೈಸ್ ಇವಾಗ ನಿಮ್ಗೆಲ್ಲ ನಾನು ಒಂದು ತೋರಿಸ್ತೀನಿ. ನಾವೆಲ್ಲ ಬೆಂಗಳೂರಿಗೆ ಮೀನುಗಳು ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ, ಏನು ಪ್ರೊಸೀಜರ್ ಇದೆ ಅದೆಲ್ಲ ನಿಮಗೆ ತೋರಿಸ್ತೀನಿ. ಲೆಟ್ಸ್ ಗೋ ಬೆಂಗಳೂರು. ಇದು ಮಂಗಳೂರು ಬಂದರ ಚಾರ್ಜರ್ ಇದು ನೋಡಿ, ಬಂದರ ಮಂಗಳೂರು ಪೋರ್ಟ್. ಇಲ್ಲಿಂದಾನೇ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇವೆಲ್ಲ ನೋಡಿ ಬೋಟ್ಗಳು, ಮಾರುತಿ ಅಂತ ಇವರೆಲ್ಲ ಹೆಸರು ಇಟ್ಕೊಂಡ್ಬಿಟ್ಟವ್ರು. ಹಂಗೆ ಒಂದೊಂದು ಬೋಟ್ ಮೇಲೆ ಅಲ್ಲಿ ನೋಡಿ ಕಾಗೆಗಳು ಜಾಸ್ತಿ ನೋಡಿ. ಎಲ್ಲ ಮೀನುಗಳು ತಿನ್ನಕ್ಕೆ ಕಾಯ್ತಾ ಇರ್ತವೆ. ಫಿಶಿಂಗ್ ಸ್ಟಾಪ್ ಆಗಿದೆಯಾ ಮಳೆಗೆ? ಅದೇ ಇನ್ನೂ ಎಷ್ಟು ದಿನ? ಇನ್ನೂ 1.5 ತಿಂಗಳು ಫಿಶಿಂಗ್ ಇಲ್ಲ. ಏನು ಮೀನು ಹಿಡಿಯಂಗಿಲ್ವಾ? ಮಳೆ ಇಲ್ಲಾಂದ್ರೆ open. ರೆಡ್ ಅಲರ್ಟ್ ಇದೆ ಗೈಸ್, ಅದಕ್ಕೆ ಇನ್ನೂ 1.5 ತಿಂಗಳು ಓಪನ್ ಆಗಲ್ಲ ಅಂತ ಮೀನು ಹಿಡಿಯೋದು. ರೆಡ್ ಅಲರ್ಟ್ ಇದೆ ಅದಕ್ಕೆ ಅಲ್ಲ ಗೈಸ್. ಅದು ಇದೆಯಲ್ಲ ಅದೆಲ್ಲ ಸ್ಟೋರೇಜು. ಅದೆಲ್ಲ ಐಸು ಮೀನುಗಳು ಐಸ್ ಹಾಕಿರ್ತಾರೆ, ಮೀನುಗಳು ಸ್ಟೋರ್ ಮಾಡ್ತಾ ಇರ್ತಾರೆ ಅಲ್ಲೆಲ್ಲ. ಇದು ರೂಮು, ಕಂಟ್ರೋಲರ್ ರೂಮು. ಸೊ ಗೈಸ್ ಇಲ್ಲಿ ಆಗುಂಬೆ ಘಾಟಲ್ಲಿ ಡ್ರೋನ್ನ ಬಿಡ್ತೀವಿ. ಏನಾಗುತ್ತಂದರೆ ಇಲ್ಲೇ ಕ್ರ್ಯಾಶ್ ಆಗೋದು ನಮ್ಮ ಡ್ರೋನು. ಸ್ವಲ್ಪ ದೂರ ಹೋಗುತ್ತೆ, ಆಲ್ಮೋಸ್ಟು ಒಂದು 3 to 4 ಕಿಲೋಮೀಟರ್ಸು ಹೋಗಿರುತ್ತೆ ಹಿಂದೆ. ಇವಾಗ ನಮಗೆ ಸಿಗ್ನಲ್ ಅಷ್ಟೊಂದು ಬರ್ತಾ ಇರಲಿಲ್ಲ, ಅದಕ್ಕೆ ಔಟ್ ಆಫ್ ಕಂಟ್ರೋಲ್ ಹೊಂಟೋಗ್ಬಿಟ್ಟಿತ್ತು ಡ್ರೋನು. ನಾವು ಎಷ್ಟು ಕರ್ಕೊಂಡ್ರೂ ಅದು ಸಿಗ್ನಲ್ ಸಿಗದೆ ನಮ್ಮ ಕೈ ಇದು ಇವಾಗ ಎಷ್ಟೇ ಟ್ರೈ ಮಾಡಿದ್ವಿ ಆದರೆ ಬಂದಿರಲಿಲ್ಲ. ಅದು ಲಾಸ್ಟ್ ಮೂಮೆಂಟಲ್ಲಿ 5% ಚಾರ್ಜ್ ಇದ್ದಾಗ ಕೆಳಗಡೆ ಇಳುತ್ತೆ. ಕೆಳಗಡೆ ಇದ್ದ ತಕ್ಷಣ ಅಲ್ಲೇ ಎಲ್ಲೋ ಮರಕ್ಕೆ ಸಿಗಾಕೊಂಡು ಕೆಳಗಡೆ ಸೇಫಾಗಿ ಲ್ಯಾಂಡ್ ಆಗಿರುತ್ತೆ, ಅದಕ್ಕೆ ಏನಾಗಿರೋಲ್ಲ. ಅಲ್ಲಿ ಒಂದು ಲಾಸ್ಟ್ ಮೂಮೆಂಟಲ್ಲಿ ಅಲ್ಲೊಂದು ಬಜರ್ ಇರುತ್ತೆ ಡ್ರೋನಲ್ಲಿ. ರಿಮೋಟಲ್ಲಿ ಕಂಟ್ರೋಲ್ ಮಾಡಿದಾಗ ಅಲ್ಲಿ ಸ್ವಿಚ್ ಅಮ್ಗಿದಾಗ ಬಜರ್ ಆನ್ ಆಗುತ್ತೆ. ಅಲ್ಲಿ ಎಲ್ಲೇ ಹತ್ರ ಹೋದಾಗ ಲಾಸ್ಟ್ ಮೂಮೆಂಟಲ್ಲಿ ಸಿಕ್ತು. ಅಲ್ಲಿಂದ ನೆಕ್ಸ್ಟು ಆಗುಂಬೆ ಘಾಟಲ್ಲಿ ಡ್ರೋನ್ ಹಾರಿಸ್ತೀವಿ. ಡ್ರೋನು ಅಲ್ಲಿ ಬಂದುಬಿಟ್ಟು ಕ್ರ್ಯಾಶ್ ಆಗಿಬಿಡುತ್ತೆ. ಆಮೇಲೆ ಅಲ್ಲಿಂದ ಸ್ವಲ್ಪ ವೀಡಿಯೋ ಮಾಡೋಕ್ಕೂ ಆಗಿಲ್ಲ, ವ್ಲಾಗ್ ಮಾಡೋಕ್ಕೂ ಆಗಿಲ್ಲ. ನೆಕ್ಸ್ಟ್ ಅಲ್ಲಿಂದ ಶೃಂಗೇರಿ ಹೋಗ್ತೀವಿ. ಶೃಂಗೇರಿಗೆ ಹೋಗ್ಬಿಟ್ಟು ನೆಕ್ಸ್ಟು ಹೊರನಾಡು, ಆಮೇಲೆ ಉಡುಪಿ,
ಆಮೇಲೆ ಧರ್ಮಸ್ಥಳ ಮುಗಿಸ್ಕೊಂಡು ಬೆಂಗಳೂರು ಬರ್ತೀವಿ. ಸೊ ಗೈಸ್ ಇಷ್ಟಾಯಿತು. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಕ್ರೇಜಿಯಾಗಿರೋ ವ್ಲಾಗ್ ತರ್ತೀನಿ. ನೆಕ್ಸ್ಟು ನೋಡಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್, ಟೇಕ್ ಕೇರ್ ಗೈಸ್.